ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಟಜಲ್ಸ್ಗಳು ಬೇಕಾಗುತ್ತೆ. ಟಜಲ್ಸ್ಗಳನ್ನು ಯಾವ ಥರ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ 100 ಎಳೆ ಇರುವಂತಹ 2 ಕುಚ್ಚುಗಳನ್ನು ಈ ಥರ ತಗೊಂಡಿದ್ದೀನಿ. ಇವಾಗ ಟಜಲನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ಗೆ ನಾನು ಈ ಥರ ದಾರವನ್ನು ಕಟ್ಕೊಂಡಿದ್ದೀನಿ. ಇವಾಗ ಟಜಲನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. 100 ಎಳೆ ದಾರ ತಗೊಂಡಿದ್ದೀನಲ್ಲ, ಇದು ನೋಡಿ ಡಬಲ್ ಮಾಡ್ಕೋತೀನಲ್ಲ ಇವಾಗ ಟಜಲ್ ರೆಡಿ ಮಾಡ್ಕೊಳ್ಳುವಾಗ. ಇದು 200 ಎಳೆ ಟಜಲ್ಲು ರೆಡಿ ಆಗುತ್ತೆ. ಟಜಲ್ ನಿಮಗೆ ಉದ್ದ ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ. ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ಕೂಡ ನೀವು ಮಾಡ್ಕೋಬೋದು. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ತಗೊಂಡಿದ್ದೀನಿ. ಈ 2 ಬೆರಳಿನ ಮಧ್ಯದಲ್ಲಿ ಸ್ವಲ್ಪ ಜರಿ ಥ್ರೆಡನ್ನು ಹಾಗೆ ಬಿಟ್ಕೊಂಡು ಒಂದು ಲಾಕನ್ನು ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ಸಲ ಈ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತಬೇಕು. ಈ ಥರ ಸುತ್ತಿದ ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಒಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಟಜಲ್ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ಈ ಥರ ನೀವು ಸೀರೆಗೆ ಮೊದಲೇ ಮಾರ್ಕನ್ನು ಮಾಡಿಟ್ಕೊಳ್ಳಿ. ಟಜಲ್ಸ್ಗಳು ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಟಜಲ್ಸ್ಗಳನ್ನು ರೆಡಿ ಮಾಡ್ಕೋಬೋದು. ನಾನೀಗ ಒಂದು ಥರದ ಕುಚ್ಚನ್ನು ಎರಡೆರಡು ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ 2 ವೈನ್ ಕಲರು, 2 ಗ್ರೇ ಕಲರ್ದು ಟಜಲ್ಸ್ಗಳನ್ನು ರೆಡಿ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಟಜಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 4 ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇರೋದ್ರಿಂದ ಒಂದು 4 ಮಾಡ್ಕೊಂಡಿದ್ದೀನಿ. ನೀವು ಸೀರೆ ಪೂರ್ತಿ ಎಷ್ಟು ಬೇಕಾಗುತ್ತೋ ಮೊದಲೇ ಮಾರ್ಕನ್ನು ಮಾಡಿಕೊಂಡು ಈ ಥರ ಟಜಲ್ಸ್ಗಳನ್ನು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ದಾರವನ್ನು ಕಟ್ಕೊಂಡಿದ್ನಲ್ಲ, ಆ ದಾರವನ್ನು ಬಿಚ್ಚಿ ಇವಾಗ ಟಜಲನ್ನು ಅದರ ಒಳಗಡೆಯಿಂದ ತೆಗೆದುಬಿಡ್ತೀನಿ. ನೋಡಿ, ಈ ಥರ ಇಟ್ಕೊಂಡು ಇದನ್ನು ಈ ದಾರದಿಂದ ಈ ಥರ ಹೊರಗಡೆ ತೆಗಿಬೇಕು. ನೋಡಿ, ಈ ಥರ. ಈಗ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ತೊಗೊಳ್ಳಿ. ಸಿಲ್ಕ್ ಥ್ರೆಡ್ ಬೇಡ ಈ ಥರ ಮಾಡೋದಕ್ಕೆ. ನಾರ್ಮಲ್ ನೀಡಲ್ಗೆ 4 ಎಳೆ ಪೋಣಿಸ್ಕೊಂಡಿದ್ದೀನಿ ಕಾಟನ್ ಥ್ರೆಡ್. ಲಾಸ್ಟಲ್ಲಿ ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವು ಮೊದಲೇ ಮಾರ್ಕನ್ನು ಮಾಡಿಕೊಂಡು ಟಜಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದರೆ ಬೆರಳಳತೆಯಿಂದ ಮಾರ್ಕನ್ನು ಕೂಡ ನೀವು ಮಾಡ್ಕೋಬೋದು, ಇಲ್ಲ ಮೆಜರ್ಮೆಂಟ್ ಟೇಪಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಮೊದಲು ನೋಡಿ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಕೆಳಗಡೆಯಿಂದ ಈ ಥರ ದಾರವನ್ನು ತಂದು ಲಾಕ್ ಮಾಡ್ಕೋಬೇಕು. ಈ ಥರ ಒಂದು 2 ಸಲ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ವೀಟ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ವೀಟ್ ಬೀಡ್ಗಳನ್ನು ಹಾಕ್ತೀನಿ. ಅದಾದಮೇಲೆ ಟಜಲನ್ನು ಹಾಕ್ತಾ ಇದ್ದೀನಿ. 100 ಎಳೆ ಟಜಲ್ ತಗೊಂಡಿದ್ನಲ್ಲ, ಡಬಲ್ ಮಾಡ್ಕೊಂಡಾಗ 200 ಎಳೆ ಕುಚ್ಚು ರೆಡಿಯಾಗಿರುತ್ತೆ. ಈ ಥರ ಹಾಕ್ಕೊಂಡ್ಮೇಲೆ ಈ ಬೀಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ಸೂಜಿಯನ್ನು. ನೋಡಿ, ಈ ಥರ ಬರುತ್ತೆ. ಇವಾಗ ಮತ್ತೆ ಒಂದು ವೀಟ್ ಬೀಡನ್ನು ಹಾಕಿ ಕರೆಕ್ಟಾಗಿ ಇದು ಎಲ್ಲಿಗಿರುತ್ತೋ ಅಲ್ಲಿಗೆ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಸೇಮ್ ಪಾಯಿಂಟ್ಗೆ ಸ್ವಲ್ಪ ಲಾಕ್ ಮಾಡೋದಷ್ಟು ಪಾಯಿಂಟ್ ಬಿಟ್ಕೊಂಡು. ನೋಡಿ, ಈ ಥರ ಬರುತ್ತೆ. ಈ ಥರ ಲಾಕ್ ಮಾಡ್ಕೊಳ್ಳಿ, ಬಿಚ್ಕೊಳ್ದೇ ಇರೋ ರೀತಿ. ಒಂದು 2 ಸಲ ಮಾಡ್ಕೊಳ್ಳಿ. ಈ ಥರ ಈ ಕಡೆ ಒಂದು ಸಲ, ಈ ಕಡೆ ಒಂದು ಸಲ ಮಾಡಿಕೊಂಡು ಈ ಬೀಡಿಂದ ಹೊರಗಡೆ ತೆಗಿತೀನಿ ದಾರವನ್ನು. ಈ ಥರ ತೆಗೆದು ಈ ಥ್ರೆಡನ್ನು ಕಟ್ ಮಾಡ್ತೀನಿ. ನೋಡಿ, ಈ ಶೇಪಲ್ಲಿ ಕುಚ್ಚು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ಗ್ಯಾಪು ನಿಮಗೆ ಒಂದು ಕುಚ್ಚಾದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಇಷ್ಟೇ ಅಂತೇನಿಲ್ಲ. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡಿಕೊಂಡು 2 ವೀಟ್ ಬೀಡ್ಗಳನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ. ಅದಾದಮೇಲೆ ಟಜಲನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಟಜಲ್ ಒಳಗಡೆ ಸೂಜಿಯನ್ನು ಹಾಕಿ ಈ ಬೀಡಿಂದ ಮೇಲ್ಗಡೆಯಿಂದ
ಕೆಳಗಡೆ ತರಬೇಕು. ನೋಡಿ ಈ ಥರ ಬರುತ್ತೆ. ಮತ್ತೆ ಒಂದು ವೀಟ್ ಬೀಡನ್ನು ಹಾಕಿ ಸೇಮ್ ಈ ಪಾಯಿಂಟ್ಗೆ ಈ ಥರ ತಗೊಂಡೋಗಿ. ನೋಡಿ ಈ ಶೇಪಲ್ಲಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಜಾಸ್ತಿ ಜನಕ್ಕೆ ಈ ಥರನೇ ಡಿಸೈನ್ ಇಷ್ಟ ಆಗೋದು. ಬೀಡ್ಸ್ ಬಳಸಿ ಈ ಥರ ಡಿಸೈನ್ ಹಾಕ್ತೀವಲ್ಲ, ಇದನ್ನು ತುಂಬ ಇಷ್ಟಪಡ್ತಾರೆ ಜನರು. ಇವಾಗ ಈ ಬೀಡಿಂದ ಹೊರಗಡೆ ತೆಗಿತೀನಿ. ತೆಗೆದು ಈ ದಾರವನ್ನು ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಾನೊಂದು 2 ಮಾಡಿ ತೋರಿಸಿದ್ದೀನಿ. ಇದೇ ಥರ ಸೀರೆ ಪೂರ್ತಿ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ ಇವಾಗ. ಸೆಕೆಂಡ್ ಒಂದು ಡಿಸೈನು ಇಲ್ಲೇ ಮಾಡಿ ತೋರಿಸ್ತೀನಿ. ಈ ಥರ ಡಿಸೈನ್ 2 ತೋರಿಸಿದ್ದೀನಲ್ಲ, ಇವಾಗ ಇದನ್ನು ಕೂಡ ಸೇಮ್ 2 ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 3 mm ಇರುವಂತಹ ರೌಂಡ್ ಬೀಡ್ಸನ್ನು ಹಾಕ್ತಿದ್ದೀನಿ, ಗೋಲ್ಡ್ ಕಲರ್ದು. ಇಲ್ಲಿ ಚಿಕ್ಕ ಸೈಜ್ ಕೂಡ ಯೂಸ್ ಮಾಡ್ಕೋಬೋದು, ದೊಡ್ಡ ಸೈಜ್ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಟಸಲನ್ನು ಹಾಕ್ತೀನಿ. ಈ ಥರ ಹಾಕಿದ ಮೇಲೆ ಈ 3 ಬೀಡಿಂದ ಮೇಲ್ಗಡೆಯಿಂದ ಸೂಜಿಯನ್ನು ಕೆಳಗಡೆ ತರಬೇಕು. ನೋಡಿ ಈ ಥರ ತಂದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ಸೂಜಿಯನ್ನು ಮೇಲ್ ತಂದು ಬಿಚ್ಕೊಳ್ದೇ ಇರೋ ರೀತಿ ಲಾಕನ್ನು ಮಾಡ್ಕೋಬೇಕು. ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ನೀಟಾಗಿ ಆ ಥರ ಒಂದು 2-3 ಸಲ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ 3 ಬೀಡಿಂದ ಸೂಜಿಯನ್ನು ಈ ಕಡೆ ತೆಗೆದು ಈ ದಾರವನ್ನು ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಒಂದು ಕುಚ್ಚಾದಮೇಲೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಇನ್ನೊಂದು ಕುಚ್ಚನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಮೊದಲೇ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಆ ಥರ ಕೂಡ ನೀವು ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡ್ಮೇಲೆ 3 ಬೀಡ್ಗಳನ್ನು ಪೋಣಿಸ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಸಿಂಪಲ್ ಆಗಿದೆ. ಇವಾಗಷ್ಟೇ ಕುಚ್ಚು ಕಲಿತಾ ಇದ್ದೀನಿ ಅಂದರೆ ಈ ಥರ ಡಿಸೈನ್ಗಳನ್ನು ನೀವು ಹಾಕ್ಬೋದು. 3 ಬೀಡ್ಗಳನ್ನು ಹಾಕಿದ ಮೇಲೆ ಟಸಲನ್ನು ಹಾಕ್ತಾ ಇದ್ದೀನಿ. ಟಸಲ್ ಹಾಕಿ ಈ 3 ಬೀಡ್ಗಳಿಂದ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ಸೂಜಿಯನ್ನು. ನೋಡಿ ಈ ಥರ ಬರುತ್ತೆ. ಇವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ 3 ಬೀಡಿಂದ ಹೊರಗಡೆ ತೆಗಿರಿ. ಈ ಥರ ತೆಗೆದು ದಾರವನ್ನು ಕಟ್ ಮಾಡ್ತೀನಿ. ಇದಕ್ಕೂ ಕೂಡ ಅಷ್ಟೇ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನೋಡಿ ಈ ಥರ ಸಿಂಪಲ್ ಆಗಿರುವಂತಹ ಕುಚ್ಚುಗಳನ್ನು ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.